ಬಕೆಟ್ ಅಲ್ಲಿ ನೀರ್ ಬಿಡ್ಕೊಂಡು ಡಿಟರ್ಜೆಂಟ್ ಹಾಕಿ ಬಟ್ಟೆ ಒಗಿತಾರೆ ಅಂತ ಅನ್ಕೊಂಬೇಡಿ. ಇವ್ರು ಮಾಡ್ತಾ ಇರೋದು ಐಸ್ ಕ್ರೀಮ್. ಯಾವ ಇವೆಲ್ಲ ಇವ್ರೇನ್ ಯೂಸ್ ಮಾಡ್ತಾ ಇದಾರಲ್ಲ ಟಬ್ಗಳು, ಇದರಲ್ಲಿ ನಮ್ಮ ನಿಮ್ಮ ಮನೆಗಳಲ್ಲಿ ಬಟ್ಟೆ ಸಮೇತ ಒಗಿಯಲ್ಲ, ಅಷ್ಟು ಗಲೀಜಾಗಿದೆ. ಅದರಲ್ಲಿ ಇವರು ಸಕ್ಕರೆ ನೀರು, ಫ್ಲೇವರ್, ಕಲರ್ ಹಾಕಿ ಐಸ್ ಕ್ಯಾಂಡಿ ರೆಡಿ ಮಾಡ್ತಾರೆ. ಇದು ಆಕ್ಚುಲಿ ಐಸ್ ಕ್ಯಾಂಡಿ ಅನ್ನೋ ಬದಲು ಕ್ಯಾನ್ಸರ್ ಕ್ಯಾಂಡಿ ಅಂತ ಅನ್ಬೋದು. ಇದೇನ್ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇಂಥ ವಿಡಿಯೋಗಳು ಸಿಕ್ಕಿದ್ರೆ ಬರೀ ಗೇಲಿ ಮಾಡ್ಕೊಂಡು ಇದ್ರಲ್ಲಿ ಲೈಕ್ಸ್ ವ್ಯೂಸ್ ತಗೊಂತಾರೆ ಅಂತ ಅನ್ಕೊಂಬೇಡಿ. ಆಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ನಮ್ಮ ಫುಡ್ ಸೆಕ್ಯೂರಿಟಿ ಆಫೀಸರ್ಗಳಿಗೆ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ. ಇವರೆಲ್ಲ ಇದನ್ನೆಲ್ಲ ಎಲ್ಲಾ ಊರುಗಳಲ್ಲೂ ಈ ತರ ಐಸ್ ಕ್ರೀಮ್ಗಳು ಮಾಡ್ತಾರೆ, ಐಸ್ ಕ್ಯಾಂಡಿಗಳನ್ನ ಎಲ್ಲಾ ಊರಲ್ಲೂ ತಯಾರಿಸ್ತಾರೆ. ಆದ್ರೆ ಇವರು ಲಂಚ ಇಸ್ಕೊಂಡು ಇಂಥವ್ರನ್ನೆಲ್ಲ ಬೆಳಿಲಿಕ್ಕೆ ಬಿಟ್ಟು ಜನಕ್ಕೆ ಕ್ಯಾನ್ಸರ್ ಬರುವಂತ ಪರಿಸ್ಥಿತಿ ತರೋದು ಇಂಥ ಅಧಿಕಾರಿಗಳು. ಈ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು ಅಂತ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಜನಸಾಮಾನ್ಯರು ತಮ್ಮ ಮಕ್ಕಳಿಗಾಗ್ಲಿ ತಮಗಾಗ್ಲಿ ಇಂಥ ಐಸ್ ಕ್ಯಾಂಡಿಗಳು ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಇಲ್ಲ ಅಂದ್ರೆ ಇಂಥ ಐಸ್ ಕ್ರೀಮ್ಗಳು ತಿಂದ್ಬಿಟ್ಟು ಹಾಸ್ಪಿಟ್ಲಿಗೆ ಇದಕ್ಕಿಂತ 1000 ಪಟ್ಟು ದುಡ್ಡು ಹಾಕಂತ ಪರಿಸ್ಥಿತಿ ಬರುತ್ತೆ. ನಮ್ಮ ಅಧಿಕಾರಿಗಳು ಲಂಚ ತಿನ್ನೋದು ಬಿಡಲ್ಲ. ಇಂಥವೆಲ್ಲ ಐಸ್ ಕ್ರೀಮ್ಗಳು ಎಲ್ಲ ಐಸ್ ಕ್ಯಾಂಡಿಗಳು ಮಾರ್ಕೆಟಿಗೆ ಬರೋದು ತಪ್ಪಲ್ಲ. ನೀವು ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ ಕೈಯಲ್ಲಿರುತ್ತೆ. ಥ್ಯಾಂಕ್ ಯು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.